ವೆಲ್ಕಮ್ ಚಿಲ್ಡ್ರನ್ ಟು ದಿಸ್ ಸೆಷನ್. ಮಕ್ಕಳೇ, ನಾವು ಈ ದಿನ ನಿಮ್ಮ 10ನೇ ತರಗತಿಯಲ್ಲಿ 4ನೆಯ ಪಾಠ ವೃತ್ತಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದ್ದೀವಿ. ವೃತ್ತಗಳು ಬಹಳ ಪರಿಚಯವಾದಂತಹ ಪದ. ಇದನ್ನು ನೀವು ಇದರ ಬಗ್ಗೆ 6ನೇ ತರಗತಿಯಿಂದ ಕಲಿತಾನೆ ಬಂದಿದ್ದೀರಿ. ಕೆಲವೊಂದು ಪದಗಳೆಲ್ಲ ನಿಮಗೆ ಆಲ್ರೆಡಿ ಪರಿಚಯ ಇದೆ. ಈಗ ಈ ಒಂದು 10ನೇ ತರಗತಿಯಲ್ಲಿ ಈ ಒಂದು ವೃತ್ತದ ಕೆಲವು ಗುಣಲಕ್ಷಣಗಳು, ಅವುಗಳ ಮೇಲಿನ ಪ್ರಮೇಯ ಮತ್ತು ಲೆಕ್ಕಗಳನ್ನು ನೀವು ಮಾಡಲಿದ್ದೀರಿ. ಈ ವೃತ್ತಗಳು ಅಂದರೆ ಮಕ್ಕಳೇ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸುವಂಥ ಅನೇಕ ವಸ್ತುಗಳು ವೃತ್ತಾಕಾರದಲ್ಲಿದೆ, ವೃತ್ತದ ಆಕೃತಿಯಾಗಿದೆ. ನಾವು ಬಳಸುವಂಥ ತಟ್ಟೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಸಿಡಿಗಳಾಗಿರ್ಬೋದು ಮಕ್ಕಳೇ, ಹೀಗೆ ವಾಲ್ ಕ್ಲಾಕ್ಗಳಾಗಿರ್ಬೋದು, ಹಲವಾರು ವಸ್ತುಗಳು ನಮ್ಮ ದಿನನಿತ್ಯ ಬಳಕೆಯಲ್ಲಿ ಬರುವಂತಹ ವಸ್ತುಗಳಾಗಿರುತ್ತೆ ವೃತ್ತಗಳು. ಇದನ್ನು ಕ್ರಿಸ್ತ ಪೂರ್ವ ಸುಮಾರು 3500 ವರ್ಷಗಳ ಹಿಂದೆ, ಹಾಗಾದರೆ ಅದೊಂದು 3500 ವರ್ಷಗಳು ಕ್ರಿಸ್ತ ಹುಟ್ಟಿದ ಮೇಲೆ ಈಗ ಒಂದು 2020, ಹಾಗಾದರೆ ಸುಮಾರು 5500 ವರ್ಷಗಳ ಹಿಂದೆಯೇ ಇದನ್ನು ಏನ್ಷಿಯಂಟ್ ಗ್ರೀಕರು ಈ ಒಂದು ವೃತ್ತವನ್ನು ಅನ್ವೇಷಣೆ ಮಾಡಿದ್ದಾರೆ ಅನ್ನುವಂಥ ಪುರಾವೆಗಳಿವೆ. ಸುಮಾರು 5500 ವರ್ಷಗಳ ಹಿಂದೆ ಮಾನವನ ಕಂಡುಹಿಡಿದಂತಹ ಅತ್ಯದ್ಭುತವಾದಂತಹ ಒಂದು ಅಂಶ ಅಂದರೆ ವೃತ್ತ. ನಂತರ ಈ ವೃತ್ತವನ್ನು ಆಧಾರವಾಗಿಟ್ಕೊಂಡು ಚಲನೆಗೆ ಸಹಾಯವಾಗುವಂಥ ಚಕ್ರಗಳು ಬಂದವು. ಆ ಚಕ್ರಗಳ ಅನ್ವೇಷಣೆ ಇದೆಯಲ್ಲ, ಅದು ಈ ಇಡೀ ಮನುಕುಲಕ್ಕೆ ಬಹಳ ಉಪಯುಕ್ತವಾಗುವಂತಹ ಒಂದು ಅನ್ವೇಷಣೆ ಮಾನವನಿಂದ ಆಗಿದ್ದು ಅಂತ ಹೇಳ್ಬೋದು. ಹೀಗೆ ನಾವು ವೃತ್ತಗಳನ್ನು ಬಳಸಿಕೊಂಡು ಇತರ ಅನೇಕ ಅನ್ವೇಷಣೆಗಳನ್ನು ಮಾಡಿ ಹಲವಾರು ರೀತಿಯಲ್ಲಿ ವಿಜ್ಞಾನದ ರೀತಿಯಲ್ಲಾಗಿರ್ಬೋದು ಅಥವಾ ಗಣಿತದ ಭಾಗದಲ್ಲಾಗಿರ್ಬೋದು ಮುಂದುವರಿಕೆ ಆಗಿದೆ. ಹೀಗೆ ನಾವು ಈ ಒಂದು ಪಾಠವನ್ನು ಇವತ್ತು ಕಲಿಯಲಿದ್ದೇವೆ ಮಕ್ಕಳೇ. ನಿಮ್ಮ ಜಾಮೆಟ್ರಿ ನೋಟ್ಬುಕ್, ಪೆನ್ಸಿಲ್, ಪ್ರೊಟ್ರಾಕ್ಟರ್, ಪೇರ್ ಆಫ್ ಕಂಪಾಸಸ್ ಎಲ್ಲವನ್ನು ಇಟ್ಕೊಳ್ರಿ. ಇದರಲ್ಲಿ ಬರುವಂತಹ ಡೆಫಿನೇಷನ್ ಏನು, ಇದರಲ್ಲಿ ಬರುವಂತಹ ವ್ಯಾಖ್ಯಾನಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೃತ್ತದ ಆಕೃತಿ ಈ ಥರ ಇರುತ್ತೆ ಮಕ್ಕಳೇ. ಇದಕ್ಕೊಂದು ಕೇಂದ್ರ ಬಿಂದು ಇರುತ್ತೆ. ವೃತ್ತವನ್ನು ಯಾವ ಥರ ನಾವು ಡಿಫೈನ್ ಮಾಡೋದು, ಇದನ್ನು ಭಾಳ ಸುಲಭವಾಗಿ ಮಾಡ್ಬೋದು ಮಕ್ಕಳೇ. ಒಂದು ಬಿಂದುವನ್ನು ಆಧಾರವಾಗಿಟ್ಕೊಂಡು ಈ ಬಿಂದುವಿನಿಂದ ಸಮದೂರದಲ್ಲಿ ಬಂದಿರುವಂತಹ ಒಂದು ಬಿಂದುಗಳ ಸಮೂಹವನ್ನು ನಾವು ವೃತ್ತಗಳು ಅಂತ ಕರಿತೀವಿ ಮಕ್ಕಳೇ. ನೋಡ್ರಿ, ಇದನ್ನು ನಾವು ವೃತ್ತ ಅಂತ ತಗೊಂಡ್ರೆ ಇಲ್ಲಿ ಒಂದು ಬಿಂದು ಇದೆ ಮಕ್ಕಳೇ. ಈ ಬಿಂದುವಿನ ಸಮದೂರದಲ್ಲಿ ಅನೇಕ ಬಿಂದುಗಳ ಸಮೂಹ ಇದೆ. ಈ ಒಂದು ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳ ಸಮೂಹವನ್ನು ನಾವು ವೃತ್ತ ಅಂತ ಕರಿತೀವಿ. ನಂತರ ಭಾಗ ಏನು, ಈ ವೃತ್ತದಲ್ಲಿ ಬರುವಂತಹ ಅನೇಕ ಪದಗಳಿದೆ ಮಕ್ಕಳೇ. ಅವುಗಳ ಬಗ್ಗೆ ನೋಡೋಣ, ಪರಿಚಯಿಸಲಿಕ್ಕೆ ನೋಡ್ತೀನಿ. ನಿಮಗೆ ಇದರಲ್ಲಿ ಬಹಳಷ್ಟು ಗೊತ್ತಿದೆ, ಯಾವುದೆಲ್ಲ ಗೊತ್ತಿಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೃತ್ತ ಕೇಂದ್ರ. ಒಂದು ವೃತ್ತವನ್ನು ನಾವು ತಗೊಂಡ್ವಿ ಅಂದರೆ ಮಕ್ಕಳೇ, ಅದರಲ್ಲಿ ವೃತ್ತ ಕೇಂದ್ರ ಅಂತ ಇರುತ್ತೆ. ಆ ಕೇಂದ್ರವನ್ನು ಆಧಾರವಾಗಿ ಇಟ್ಕೊಂಡು ನಾವು ವೃತ್ತವನ್ನು ಎಳಿಬೇಕಾಗುತ್ತೆ. ಇದರಲ್ಲಿ ಇದು ವೃತ್ತ ಕೇಂದ್ರ ಮಕ್ಕಳೇ. ಎರಡನೇ ಭಾಗ ಏನಂದರೆ, ಇದರಲ್ಲಿ ಬರುವಂಥದ್ದು ತ್ರಿಜ್ಯ ಅಂತ ಕರಿತೀವಿ. ಪ್ರತಿಯೊಂದು ತ್ರಿಜ್ಯನೂ ಕೂಡ ಇದರಲ್ಲಿ ಸಮವಾಗಿರುತ್ತೆ. ಈಗ ಕೇಂದ್ರದಿಂದ ಈ ಪರಿಧಿಗೆ ಎಳೆದಂತಹ ಒಂದು ರೇಖಾಖಂಡವನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದೇನು, ಜ ಅಂತ ಕರಿತೀವಿ. ಜ ಬಂದು ಆ ಪರಿಧಿಯ ಮೇಲೆ ಯಾವುದಾದ್ರೂ 2 ಬಿಂದುಗಳನ್ನು ಸೇರಿಸಿ ಒಂದು ಲೈನ್ ಸೆಗ್ಮೆಂಟ್, ಈ ವೃತ್ತ ಒಂದು ರೇಖಾಖಂಡವನ್ನು ಎಳೆದ್ವಿ ಅಂದರೆ ಅದು ಜ. ಹಲವಾರು ಜಾಗಳನ್ನು ಎಳಿಬೋದು, ಎಲ್ಲ ಜಾಗಳು ಸಮ ಇರಲ್ಲ. ಆದ್ದರಿಂದ ಈ ಜವನ್ನು
ನಾವು ವೃತ್ತ ಕೇಂದ್ರದ ಮುಖಾಂತರ ಎಳೆದ್ವಿ ಅಂದರೆ ಅದು ವ್ಯಾಸ ಆಗುತ್ತೆ. ವ್ಯಾಸವು 2 ತ್ರಿಜ್ಯವನ್ನು ಹೊಂದಿರುತ್ತೆ, ಇಲ್ಲಿಂದ ಒಂದು, ಇಲ್ಲಿಂದ ಒಂದು. ಹೀಗೆ ಇದರಲ್ಲಿ ನಾವು ವೃತ್ತ ಕೇಂದ್ರ ಗೊತ್ತಾಯಿತು, ತ್ರಿಜ್ಯ ಗೊತ್ತಾಯಿತು ಮಕ್ಕಳೇ, ಜ ಗೊತ್ತಾಯಿತು, ವ್ಯಾಸ ಗೊತ್ತಾಯಿತು. ಪರಿಧಿ ಅಂತ ಹೇಳಿದ್ವಿ ಅಂದರೆ ಸುತ್ತಳತೆ. ಈ ಒಂದು ವೃತ್ತದ ಸುತ್ತಳತೆಯನ್ನು ನಾವು ಈ ಭಾಗದಲ್ಲಿ ಪರಿಧಿ ಅಂತ ಕರಿತೀವಿ. ಅದನ್ನು ಕರೀಲಿಕ್ಕೆ ಒಂದು ಸೂತ್ರ ಇದೆ ಮಕ್ಕಳೇ, 2πr. c = 2πr, ಪರಿಧಿಯನ್ನು ಕರೀಲಿಕ್ಕೆ. ನೆಕ್ಸ್ಟ್ ಇದರಲ್ಲಿ ಬರುವಂತಹ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ನೆಕ್ಸ್ಟ್ ಏನಿದೆ ಇದರಲ್ಲಿ, ಅರ್ಧ ವೃತ್ತಗಳು. ಕೆಲವೊಂದು ಡಯಾಗ್ರಾಮ್ಸ್ ಅನ್ನು ಬಿಡಿಸಿದ್ದೀನಿ ಮಕ್ಕಳೇ, ನೋಡಿ. ಇದೇ ಥರ ನೀವು ಕೂಡ ನೋಟ್ಬುಕ್ನಲ್ಲಿ ನೀಟಾಗಿ ಬಿಡಿಸಿ ಭಾಗಗಳನ್ನ ಗುರುತಿಸಿ. ಅರ್ಧ ವೃತ್ತ ಖಂಡ ಅಂತಿದೆ. ಅರ್ಧ ವೃತ್ತ, ಇದು ಅರ್ಧ ವೃತ್ತ. ಈಗ ಈ ವೃತ್ತದಲ್ಲಿ APB, ಇಲ್ಲೊಂದು ಕೋನ, ಇಲ್ಲೊಂದು ಕೋನ, ಇಲ್ಲೊಂದು ಕೋನ ಇದೆ. ಈ 3 ಕೋನಗಳ ಅಳತೆಗಳು, ಪ್ರತಿಯೊಂದು ಕೋನದ ಅಳತೆಯೂ ಕೂಡ ಒಂದೇ ಆಗಿರುತ್ತೆ. ಎಷ್ಟಿರುತ್ತೆ ಅಂದರೆ, ಜ್ಞಾಪಕ ಮಾಡಿಕೊಡ್ರಿ, 8, 9ನೇ ತರಗತಿಯಲ್ಲಿದೆ ಇದು. ಇಲ್ಲಿ ಅರ್ಧ ವೃತ್ತ ಖಂಡದೊಳಗಿನ ಕೋನವು 90 ಡಿಗ್ರಿ ಆಗಿರುತ್ತೆ. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಈ ಸಲ 2020 ಸೆಪ್ಟೆಂಬರ್ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿದರು. 1 ಮಾರ್ಕ್ಸ್ನ ಪ್ರಶ್ನೆ ಆಗಿತ್ತು. ಅರ್ಧ ವೃತ್ತ ಖಂಡದೊಳಗಿನ ಕೋನ 90 ಡಿಗ್ರಿ. ಒಂದು ಕೋನವನ್ನು ಕೊಟ್ಟು ಇನ್ನೊಂದು ಕೋನವನ್ನು ಕೇಳಿದ್ರು. ಒಂದು ಕೋನ 50 ಡಿಗ್ರಿ ಆದರೆ ಇನ್ನೊಂದು ಕೋನ ಎಷ್ಟು? 40. ತ್ರಿಭುಜದ 3 ಕೋನಗಳ ಮೊತ್ತ 180. ಅದರಲ್ಲಿ ಒಂದು 90, ಇನ್ನೊಂದು 50 ಆದರೆ ಒಂದು 40. ಇದು ಅರ್ಧ ವೃತ್ತ ಖಂಡ. ನೆಕ್ಸ್ಟ್ ಮಕ್ಕಳೇ, ಇದರಲ್ಲಿ ಬರುವಂಥದ್ದು ನೆಕ್ಸ್ಟ್ ಏನಿದೆ ಅಂದರೆ ನೋಡಿ, ಏಕಕೇಂದ್ರೀಯ ವೃತ್ತಗಳು ಅಂತ ಒಂದು ಅಂಶ ಇದೆ. ಏಕಕೇಂದ್ರೀಯ ವೃತ್ತಗಳು ಅಂದರೆ ಒಂದೇ ವೃತ್ತ, ಒಂದೇ ಕೇಂದ್ರ ಇರುತ್ತೆ, ತ್ರಿಜ್ಯಗಳು ಬೇರೆ ಬೇರೆ ಇರುವಂತಹ ವೃತ್ತಗಳಿದ್ದಾವೆ. ನೋಡ್ರಿ, OA ಒಂದು ತ್ರಿಜ್ಯ, OB ಒಂದು ತ್ರಿಜ್ಯ. OA ಬಂದು ಸಣ್ಣ ವೃತ್ತದ ತ್ರಿಜ್ಯ ಆಗಿರುತ್ತೆ ಮಕ್ಕಳೇ, OB ಬಂದು ದೊಡ್ಡ ವೃತ್ತ. ಆದರೆ ಇವೆರಡೂ ವೃತ್ತಗಳಿಗೂ ಒಂದೇ ಒಂದು ಕೇಂದ್ರ ಬಿಂದು, ಕೇಂದ್ರ ಒಂದೇ. ಆದರೆ ಈ ಒಂದು ತ್ರಿಜ್ಯಗಳು ಬೇರೆ ಬೇರೆ ಇರುವಂತಹ ವೃತ್ತಗಳಿಗೆ ಏಕಕೇಂದ್ರೀಯ ಹೆಸರೇ ಇದೆ ನೋಡ್ರಿ, ಏಕಕೇಂದ್ರೀಯ. ಅದರಿಂದ ಅದನ್ನು ಏಕಕೇಂದ್ರೀಯ ಅಂತ ಕರಿತೀವಿ ಮಕ್ಕಳೇ. ನೆಕ್ಸ್ಟ್ ಇದರಲ್ಲಿ ಏನಿದೆ, ಮಕ್ಕಳೇ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ. ಈ ನಾವು ಶೇಡ್ ಮಾಡಿದಂತಹ ಭಾಗಗಳು ಇವೆಲ್ಲ ನೀವು ಕಲ್ತಿದ್ದೀರಿ ಮಕ್ಕಳೇ. ಒಂದ್ಸಲ ಇದನ್ನು ರಿವಿಷನ್ ಮಾಡ್ತಾ ಇದ್ದೀನಿ. ಇವು ನಾನು ಶೇಡ್ ಮಾಡಿದಂತಹ ಭಾಗ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಲಘು ವೃತ್ತಖಂಡ. ವೃತ್ತಖಂಡಗಳನ್ನು 4 ಹೆಸರಿನಿಂದ ನಾವು ಹೇಳಬೇಕಾಗತ್ತೆ. ಏನಿಂದ ಸ್ಟಾರ್ಟ್ ಆಗಿ ಎಕ್ಸ್ಗೆ ಬಂದು, ಬಿಗೆ ಬಂದು, ಪುನಃ ಇಷ್ಟು ಭಾಗವನ್ನು ಕಟ್ ಮಾಡಿ ತೆಗೆದ್ವಿ ಅಂದರೆ ಅದು ಲಘು ವೃತ್ತಖಂಡ. ಉಳಿದಿದ್ದು ಅಧಿಕ ವೃತ್ತಖಂಡ. ಎನಿಂದ ಬಿಗೆ ಬಂದು, ಬಿನಿಂದ ವೈಗೆ ಬಂದು, ವೈನಿಂದ ಎಗೆ ಬರುತ್ತೆ. ಇದು ಅಧಿಕ ವೃತ್ತಖಂಡ. ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡಗಳು ಅನ್ನುವಂತಹ 2 ಅಂಶಗಳಿದ್ದಾವೆ. ನೆಕ್ಸ್ಟ್ ಏಕಕೇಂದ್ರೀಯ ಸರ್ಕಲ್ಸ್ಗಳು ಆದವು. ನೆಕ್ಸ್ಟ್ ಮಕ್ಕಳೇ, ನಿಮಗೆ ಇದರಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದಂತಹ ಒಂದು ಅಂಶ, ಈ ಪಾಠದಲ್ಲಿ ನೀವು ಇಲ್ಲಿಯವರೆಗೆ ಈ ವಿಷಯದ ಬಗ್ಗೆ ಕೇಳಿರಲಿಕ್ಕಿಲ್ಲ. ಅದು ಯಾವುದಂದರೆ ಸ್ಪರ್ಶಕ ಅಂತಿದೆ. 2 ಅಂಶಗಳು ಈ ಡಯಾಗ್ರಾಮಲ್ಲಿ ಬರುತ್ತೆ ಮಕ್ಕಳೇ, ಗಮನಿಸಿ. ಕೇಂದ್ರ OA ಬಂದು ತ್ರಿಜ್ಯ, ಇಲ್ಲಿ PQ ಮತ್ತು RS ಅನ್ನುವಂಥ 2 ಸರಳ ರೇಖೆಗಳು ಇದ್ದಾವೆ. 2ಕ್ಕೂ ಭಿನ್ನವಾದಂತಹ ಒಂದು
ಅಂಶ ಇದೆ, ಪ್ರಾಪರ್ಟಿ ಇದೆ. ಏನು? ಈ ಪಿ ಕ್ಯೂ ಸರಳ ರೇಖೆಯು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಿಸ್ತಾ ಇದೆ. ಆದ್ದರಿಂದ ಅದಕ್ಕೇನಂತ ಹೆಸರು ಅಂದರೆ ಸ್ಪರ್ಶಕ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳೇ ಈ ಒಂದು ಪಾಠದಲ್ಲಿ. ಸ್ಪರ್ಶಕ ಅಂದರೆ ಏನು ಅಂತ ಕೇಳ್ಬೋದು. ಸರಳ ರೇಖೆಯು ಒಂದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಿಸಿದರೆ ಅದನ್ನು ಸ್ಪರ್ಶಕ ಅಂತ ಕರಿತೀವಿ. ಆ ಯಾವ ಬಿಂದುವಿನಲ್ಲಿ ಸ್ಪರ್ಶಿಸುತ್ತಲ್ಲ ಆ ಬಿಂದುವನ್ನು ನಾವು ಸ್ಪರ್ಶ ಬಿಂದು ಅಂತ ಕರಿತೀವಿ. ಸ್ಪರ್ಶ ಬಿಂದು. ಮತ್ತೆ ಅದರ ಗುಣಲಕ್ಷಣ ಏನು? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸ್ಪರ್ಶಕ ಹೇಳಿದ್ವಿ ಮಕ್ಕಳೇ. ಸ್ಪರ್ಶ ಬಿಂದುವಿನಲ್ಲಿ ಒಂದು ತ್ರಿಜ್ಯವನ್ನು ಹೇಳಿದ್ವಿ. ಹಾಗಾದರೆ ಆ ತ್ರಿಜ್ಯ, ಸ್ಪರ್ಶ ಬಿಂದು ಮತ್ತು ಈ ಸ್ಪರ್ಶಕ ಇವುಗಳ ನಡುವಿನ ಕೋನ ಎಷ್ಟಿರುತ್ತೆ ಅಂದರೆ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಹಾಗಾದರೆ ಎರಡನೇ ಭಾಗವಾಗಿ ಇಲ್ಲಿ RS ಇದು ಕೂಡ ಒಂದು ಸರಳ ರೇಖೆ. ಆದರೆ ಇದು ಈ ಒಂದು ವೃತ್ತವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಈ ಬಿಂದು, ಇಲ್ಲಿ ಒಂದು ಬಿಂದು, ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಆದ್ದರಿಂದ ಇದಕ್ಕೆ ಹೆಸರು ಛೇದಕ ಅಂತ ಕರಿತೀವಿ. ಛೇದಕ ಅನ್ನೋದಕ್ಕೂ ಸ್ಪರ್ಶಕ ಅನ್ನೋದಕ್ಕೂ ಬಹಳ ಕ್ಲಿಯರ್ ಆದಂತಹ ವ್ಯತ್ಯಾಸ ನಿಮಗೆ ಗೊತ್ತಾಗಬೇಕು. ಸ್ಪರ್ಶಕ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇರುತ್ತೆ. ಛೇದಕ ಎರಡು ಬಿಂದುಗಳಲ್ಲಿ ಇಡೀ ಈ ಒಂದು ವೃತ್ತವನ್ನು ಛೇದಿಸ್ತಾ ಇರುತ್ತೆ. ಇದು ಈ ಪಾಠಕ್ಕೆ ಹೊಸದು, ಮತ್ತೆ ನಿಮಗೆ ಹೊಸದು ಇದು. ಈ ವಿಷಯವನ್ನು ನೀವು ಗಮನದಲ್ಲಿಟ್ಕೋಬೇಕು. ನೆಕ್ಸ್ಟ್ ಮೂರನೇ ಅಂಶ ಏನು ಇದರಲ್ಲಿ ಬರುವಂಥದ್ದು? ಈ ಒಂದು ಡಯಾಗ್ರಾಮನ್ನು ಗಮನಿಸಿ ಮಕ್ಕಳೇ. AB ಒಂದು ಜ್ಯ, O ವೃತ್ತ ಕೇಂದ್ರ. ವೃತ್ತ ಕೇಂದ್ರದಿಂದ ಜಾಗೆ ಎಳೆದಂತಹ ಲಂಬವು, ಇದನ್ನು ಲಂಬ ದೂರ ಅಂತ ಕರಿತೀವಿ. OP ಯನ್ನು ಲಂಬ ದೂರ ಅಂತ ಕರಿತೀವಿ. ಅಂದರೆ ಮಕ್ಕಳೇ, ABಯ ಮಧ್ಯಬಿಂದುವನ್ನು ತಗೊಂಡು ಅದನ್ನು ಕೇಂದ್ರಕ್ಕೆ ಸೇರಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಕೋನಗಳು ಎಷ್ಟಿರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ. ಆದ್ದರಿಂದ ಅದನ್ನು ಲಂಬ ದೂರ ಅಂತ ಕರಿತೀವಿ. ಈ ಲಂಬಕ್ಕೂ ಈ ಜಾಗೂ ಇರುವಂತಹ ಸಂಬಂಧ ಏನು? ವೃತ್ತ ಕೇಂದ್ರದಿಂದ ಜಾಗೆ ಎಳೆದಂತಹ ಲಂಬವು ಈ ಜಾವನ್ನು ದ್ವಿಭಾಗಿಸುತ್ತದೆ. ಅಂದರೆ ಎರಡು ಸಮಭಾಗವಾಗಿ ಮಾಡುತ್ತೆ. AB 10 ಸೆಂಟಿಮೀಟರ್ ಆದರೆ AP 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಆಗಿರುತ್ತೆ. ಈ ಒಂದು ಗುಣಲಕ್ಷಣ ಈ ಒಂದು ಅಂಶಕ್ಕಿದೆ. ನೆಕ್ಸ್ಟ್ ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಭಾಗ ಯಾವುದು? ಒಂದು ಬಿಂದುವನ್ನು ತಗೊಂಡಿದ್ದೀನಿ ಮಕ್ಕಳೇ. ಒಂದು ಬಿಂದು, ಈ ಬಿಂದುವು ಈ ಪರಿಧಿಯ ಮೇಲಿದೆ. ಈ ಬಿಂದುವಿನ ಮೂಲಕ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು? ಉತ್ತರ ಆಲ್ರೆಡಿ ಬಂದಿದ್ದೀನಿ ಮಕ್ಕಳೇ. ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಒಂದು ಬಿಂದುವಿನಲ್ಲಿ ಎಳೆಯಲಿಕ್ಕೆ ಸಾಧ್ಯ ಇದೆ. ನೀವು ಬೇಕಾದರೆ ಇವುಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ AB ಅನ್ನುವಂತಹ ಒಂದು ಸರಳ ರೇಖೆ ಇದೆ. ಅದು ನೋಡಿ, ಇಲ್ಲಿ ಒಂದು ಬಿಂದು, ಇಲ್ಲಿ ಒಂದು ಬಿಂದು, ಎರಡು ಬಿಂದುಗಳಲ್ಲಿ ಇದನ್ನು ಛೇದಿಸ್ತಾ ಇದೆ. ಆದ್ದರಿಂದ ಅದು ಛೇದಕವಾಗಿದೆ ಮಕ್ಕಳೇ. ನೆಕ್ಸ್ಟ್ ಈ ಒಂದು ರೆಡ್ ಲೈನಲ್ಲಿ ಹಾಕಿದ್ದೀನಿ EF ಅನ್ನುವಂಥ ಸರಳ ರೇಖೆ. ಇವು ಕೂಡ ಈ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಆದ್ದರಿಂದ ಇದು ಛೇದಕವಾಗಿದೆ. ಹಾಗಾದರೆ ಸ್ಪರ್ಶಕ ಯಾವುದು? CD. ಸರಳ ರೇಖೆಯು ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ವೃತ್ತವನ್ನು ಸ್ಪರ್ಶಿಸಿಕೊಂಡು ಹೋಗ್ತಾ ಇದೆ. ಆದ್ದರಿಂದ ಅದನ್ನು ನಾವು ಸ್ಪರ್ಶಕ. ಈ ಸ್ಟೇಟ್ಮೆಂಟ್ ನೋಡ್ಕೊಳ್ತೀವಿ. ವೃತ್ತದ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವಿದೆ. ಹೀಗೆ ಮಕ್ಕಳೇ ನಾವು ಇದರಲ್ಲಿ ಬರುವಂತಹ ಅನೇಕ ಅಂಶಗಳನ್ನು ನೋಡಿದ್ದೀವಿ. ಈಗ ಮುಂದಿನ ಭಾಗ. ಇದರಲ್ಲಿ
ಹೊಸದಾದಂಥ ಒಂದು ಯಾವುದು ಇದರಲ್ಲಿ? ತ್ರಿಜ್ಯಾಂತರ ಕಂಡಂತಿದೆ. ಬೇಕರಿಗೆ ಹೋಗಿ ಒಂದು ಕೇಕ್ ಕೇಳಿದಾಗ ಈ ರೂಪದಲ್ಲಿ ಕೊಡ್ತಾರೆ ನಿಮಗೆ, ಕಟ್ ಮಾಡಿ ನೋಡಿ. ವೃತ್ತ, ಅದರಲ್ಲಿ ಒಂದು ಪೀಸ್ ಆಫ್ ಐಸ್ ಕೇಕ್ ಕೇಳಿದ್ರೆ ಈ ಥರ ನಿಮ್ಗೆ ಕಟ್ ಮಾಡಿಕೊಡ್ತಾರೆ. ಈ ಥರದ ಒಂದು ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಮಕ್ಕಳೇ. ಇದು ಹೊಸದಾಗಿರ್ಬೋದು. ಎಕ್ಸ್ಕ್ಯೂಸ್ ಮಿ. 2 ತ್ರಿಜ್ಯ ಮತ್ತು ಒಂದು ಕಂಸದಿಂದ ಆವೃತವಾಗಿರುವಂತಹ ಒಂದು ಪ್ರದೇಶವಾಗಿದೆ ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ. ಮುಂದಿನ ಭಾಗ ಮಕ್ಕಳೇ, ಒಂದು ಬಾಹ್ಯ ಬಿಂದು. ಓಕೆ, ಒಂದು ವೃತ್ತ ಇದೆ ಮಕ್ಕಳೇ, ವೃತ್ತ ಇದೆ, ಒಂದು ಬಿಂದು ಇದೆ ಪಿ ಅನ್ನುವಂಥದ್ದು. ಇದು ಬಾಹ್ಯ ಬಿಂದು ಅಂತ ಕರೀತೀವಿ ಮಕ್ಕಳೇ. ಬಾಹ್ಯ ಬಿಂದು, ಹೊರಗಿನ ಬಿಂದು. ಈ ಬಾಹ್ಯ ಬಿಂದುವಿನಿಂದ ಈ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು? 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಲಿಕ್ಕೆ ಬರುತ್ತೆ ಮಕ್ಕಳೇ. ಮೊದಲನೇದು, ಎರಡನೇದು ಹಿಂಗೆ ಬರುತ್ತೆ. ಪಿ, ಇದು ಎ, ಬಿ. ಎ ಪಿ ಮತ್ತು ಬಿ ಪಿಗಳು ಸ್ಪರ್ಶಕಗಳು. ಅಂದರೆ ಪೇನಿಂದ ಒಂದು ಗೆರೆ ಹಿಂಗೆ ಹೇಳಿದ್ರೆ ಅಂದರೆ ಒಳಗೆ ಹೋಗ್ಬಿಡುತ್ತೆ, ಚೇರಕ್ಕೆ ಹಾಕ್ಬಿಡುತ್ತೆ. ಬಾಹ್ಯ ಬಿಂದುವಿನಿಂದ ಹೊರಗಿನ ಒಂದು ಬಿಂದುವಿನಿಂದ ಒಂದು ವೃತ್ತಕ್ಕೆ ಗರಿಷ್ಠ ಅಂದರೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಲಿಕ್ಕಾಗುತ್ತೆ ಮಕ್ಕಳೇ. ಆ ಒಂದು ಅಂಶವನ್ನು ನಾನು ಈ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡ್ರಿ. ವೃತ್ತ ಇದೆ ಮಕ್ಕಳೇ, ವೃತ್ತ ಕೇಂದ್ರ ಓ. ಎಕ್ಸ್ಕ್ಯೂಸ್ ಮಿ. ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಪಿ ಬಂದು ಬಾಹ್ಯ ಬಿಂದು. ಬಾಹ್ಯ ಬಿಂದುವಿನಿಂದ ಗರಿಷ್ಠ 2 ಸ್ಪರ್ಶಕಗಳನ್ನು ನಾವು ಎಳಿಬಹುದು. ಅದರ ಗುಣಲಕ್ಷಣ ಏನು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತದೆ ಅನ್ನುವಂತಹ ಒಂದು ಪ್ರಮೇಯ ಇದೆ ಮಕ್ಕಳೇ. ನಿಮಗೆ ಖಂಡಿತವಾಗ್ಲೂ 3 ಮಾರ್ಕ್ಸ್ಗೆ ಕೇಳುವಂತಹ ಪ್ರಮೇಯ ಈ ಪಾಠದಿಂದ ಇದೆ. ಬಹಳ ಸುಲಭವಾಗಿ ನೀವು ತಗೋಬಹುದು. ಸೊ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಪಿ ಎ ಇಲ್ಲಿಂದ 15 ಸೆಂಟಿಮೀಟರ್ ಇದ್ದರೆ ಇದು ಕೂಡ 15 ಸೆಂಟಿಮೀಟರ್ ಇರುತ್ತೆ. ಆ ಥರದ ಲೆಕ್ಕಗಳನ್ನು ಮುಂದಿನ ಭಾಗದಲ್ಲಿ ನಾವು ಮಾಡೋಣ. ಈಗ ಮಕ್ಕಳೇ, ಇದರಲ್ಲಿ ಮುಂದುವರಿದ ಭಾಗ. ಇಲ್ಲಿ 1, 2, 3, 4 ಕೋನಗಳನ್ನು ಹಾಕಿದ್ದೀವಿ. ಇದರಲ್ಲಿ ನಮಗೆ 2 ಮತ್ತು 4 ಇವುಗಳ ಪರಿಚಯ ಇದೆ. ಇವು ಸ್ಪರ್ಶ ಬಿಂದು, ಸ್ಪರ್ಶಕ, ಇದು ತ್ರಿಜ್ಯ. ನೋಡಿದ್ದೀವಿ. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ. ಅದೇ ಥರ ಇದು ಲಂಬ 90 ಡಿಗ್ರಿ 90 ಡಿಗ್ರಿ. ಇವೆರಡು ಪಿ ಎ ಮತ್ತು ಪಿ ಬಿಗಳನ್ನು ನಾವು ತಗೊಂಡ್ವಿ ಅಂದರೆ ಅವುಗಳು ಸ್ಪರ್ಶಕಗಳು. ಹಾಗಾದರೆ ಈ ಮೊದಲನೇ ಕೋನವನ್ನು ಏನಂತ ಕರಿಬೇಕು? ಸ್ಪರ್ಶಕಗಳ ನಡುವಿನ ಕೋನ ಅಂತ ಹೇಳಬೇಕಾಗತ್ತೆ. ಸ್ಪರ್ಶಕಗಳ ನಡುವಿನ ಕೋನ. ಮೂರನೇ ಕೋನವನ್ನು ಏನಂತ ಹೇಳಬೇಕಾಗುತ್ತೆ? ತ್ರಿಜ್ಯಗಳು. ಇವು ಓ ಎ ಮತ್ತು ಓ ಬಿಗಳು ತ್ರಿಜ್ಯಗಳು ಪರಸ್ಪರ ಸಮನಾಗಿರುತ್ತೆ. ತ್ರಿಜ್ಯಗಳ ನಡುವಿನ ಕೋನ. ಹಾಗಾದರೆ ಮಕ್ಕಳೇ, ಎ ಓ ಬಿ ಪಿ ಅನ್ನು ತಗೊಂಡ್ವಿ ಅಂದರೆ ಇದೊಂದು ಚತುರ್ಭುಜ ಮಕ್ಕಳೇ. 4 ಬಾಹುಗಳಿಂದ ಆವೃತವಾಗಿರುವಂತಹ ಒಂದು ಆಕೃತಿ. ಆದ್ದರಿಂದ ಚತುರ್ಭುಜ. ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಗೊತ್ತಿದೆ ನಿಮಗೆ. ತ್ರಿಭುಜದ 3 ಕೋನಗಳ ಮೊತ್ತ 180. ಚತುರ್ಭುಜದ ಯಾವುದೇ ಚತುರ್ಭುಜ ಆಗಿರ್ಬೋದು, ಒಳಕೋನಗಳ ಮೊತ್ತ 360. ಅದರಲ್ಲಿ ಇದು 90, ಇದು 90.
90 + 90 180 ಆಯಿತು. ಇನ್ನು 180 ಇದ್ದಾವೆ. 180 ಯಾವುದು? ಕೋನ 1 ಮತ್ತು ಕೋನ 3 ನಾವು ಕೂಡ್ಕೊಂಡ್ಬಿಟ್ಟಿದೆ ಅಂದರೆ 180 ಆಗುತ್ತೆ. ಇದು 100 ಆದರೆ ಇದು 80 ಆಗುತ್ತೆ. ಇದು 120 ಆದರೆ ಇದು 60 ಆಗುತ್ತೆ. 1 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆಗಳು ಈ ಥರ ಇರ್ಬೋದು. ಇದನ್ನು ಇಲ್ಲಿ ವಿವರಣೆ ಮಾಡೋಣ. ಹೀಗೆ ನೋಡಿ ಮಕ್ಕಳೇ, ಇಲ್ಲಿ ಬರುವಂಥ 4 ಕೋನಗಳು. ಇದು 90 ಡಿಗ್ರಿ ಇರುತ್ತೆ ಮಕ್ಕಳೇ. ಈ ಥರ ಬರ್ದಿರಲ್ಲ ಅವರು, ಆದರೂ ಅದು ಅಂಡರ್ಸ್ಟುಂಡ್. ಇದು ಸ್ಪರ್ಶ ಬಿಂದು. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ. ಮತ್ತೆ ಈ ಕೋನವನ್ನು ಏನಂತ ಕರಿತೀವಿ? ಸ್ಪರ್ಶಕಗಳ ನಡುವಿನ ಕೋನ. ಬಹಳ ಸುಲಭವಾಗಿ ನಾವು ಕಟ್ಕೋಬಹುದು. ಸ್ಪರ್ಶಕಗಳ ನಡುವಿನ ಕೋನ. ಹಾಗಾದರೆ ಇದನ್ನೇನಂತ ಕರೀಬೇಕು ನಾವು? 2 ತ್ರಿಜ್ಯಗಳಿವೆ. ತ್ರಿಜ್ಯಗಳ ನಡುವಿನ ಕೋನ ಮಕ್ಕಳೇ ಇದು. ತ್ರಿಜ್ಯಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ ಮತ್ತೆ ತ್ರಿಜ್ಯಗಳ ನಡುವಿನ ಕೋನ, ಇವುಗಳ ಮೊತ್ತವನ್ನು ತಗೊಂಡ್ರೆ ಯಾವಾಗಲೂ 180 ಡಿಗ್ರಿ ಇರುತ್ತೆ ಮಕ್ಕಳೇ. ಇದು 100 ಅಂದರೆ 80. ಇದು ಇದರಲ್ಲಿ ನಾವು ತಿಳಿಬೇಕಾದಂತಹ ಅಂಶ. ಈಗ ಈ ಪಿ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಒಂದು ಲೈನನ್ನು ಎಳೆದಾಗ ಯಾವ ಥರದ ವ್ಯತ್ಯಾಸ ಆಗುತ್ತೆ, ಅದರಲ್ಲಿ ಬರುವಂತಹ ಗುಣಲಕ್ಷಣಗಳು ಏನು ಅನ್ನೋದನ್ನು ಈಗ ನಾವು ನೋಡೋಣ ಮಕ್ಕಳೇ. ಇದರಲ್ಲಿ ನಾವೆಲ್ಲ ನೋಡಿದ್ದೀವಿ. ವೃತ್ತ ಕೇಂದ್ರ, ತ್ರಿಜ್ಯ, ಜ್ಯ, ವ್ಯಾಸ, ಪರಿಧಿ, ಸುತ್ತಳತೆ ಮಕ್ಕಳೇ, ಅರ್ಧ ವೃತ್ತಖಂಡ, ಕಂಸ ಅಂದರೆ ಮಕ್ಕಳೇ ವೃತ್ತದ ಒಂದು ಭಾಗ ಮಕ್ಕಳು. ಇಲ್ಲಿಂದ ಇಲ್ಲಿ ನೋಡಿ, ಇದು ಕಂಸ. ನಾವು ಕಂಪಾಸನ್ನು ತಗೊಂಡು ಒಂದು ಆರ್ ಕೇಳಿದ್ದೀವಿ. ಓಕೆ, ವೃತ್ತದ ಒಂದು ಭಾಗವನ್ನು ನಾವು ಕಂಸ, ಅದರಲ್ಲಿ ಇದು ಸಣ್ಣ ಕಂಸ ಅಂತ ಹೇಳಿದ್ರೆ ಇದು ದೊಡ್ಡ ಕಂಸ, ಲಘು ಕಂಸ, ಅದಕ್ಕೆ ಕಂಸ ಮತ್ತೆ ವೃತ್ತಖಂಡ ತೋರಿಸಿದ್ದೀವಿ. ತ್ರಿಜ್ಯಾಂತಖಂಡ ಆಗಿದೆ. ಸ್ಪರ್ಶಕ, ಛೇದಕ ಮತ್ತೆ ಏಕಕೇಂದ್ರೀಯ ವೃತ್ತಗಳು ಮತ್ತೆ ಕೇಂದ್ರದಿಂದ ಜಾಗೆ ಎಳೆದ ಲಂಬ, ಇವುಗಳ ಬಗ್ಗೆ ನಾವು ಇಲ್ಲಿ ತನಕ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಇವುಗಳನ್ನು ಪ್ರತಿಯೊಂದು ಅಂಶಕ್ಕೂ ಕೂಡ ಒಂದು ಸಣ್ಣ ಸಣ್ಣ ಡಯಾಗ್ರಾಮ್ ಅನ್ನು ಹಿಡಿದು ನೀವು ಅದನ್ನು ನೀವು ಮೆನ್ಷನ್ ಮಾಡೋದ್ರಿಂದ ಎಲ್ಲಿದೆ ಅನ್ನುವಂಥದ್ದು ನಿಮಗೆ ಈ ಒಂದು ಪದಗಳ ಪರಿಚಯ ಬಹಳ ಸುಲಭವಾಗುತ್ತೆ ಮಕ್ಕಳೇ. ಮತ್ತು ಇದರಲ್ಲಿ ಬರುವಂತಹ ಸ್ಪರ್ಶಕ ಮತ್ತು ಛೇದಕಗಳು, ಇವುಗಳ ಡೆಫಿನೇಷನ್ ಮತ್ತು ಅವುಗಳನ್ನ ಗುರುತಿಸೋದು ಹೇಗೆ, ಮತ್ತು ಈ ಕೋನದ ಹೆಸರೇನು, ಈ ಕೋನದ ಹೆಸರೇನು, ಇದನ್ನು ಹೇಗೆ 90 ಡಿಗ್ರಿ ಬಂತು ಅನ್ನುವಂಥ ಅಂಶಗಳು ನಿಮಗೆ ಇದನ್ನು ತಿಳಿಯಬೇಕು. ಮಕ್ಕಳ, ಇಲ್ಲಿ ಒಂದು ವೃತ್ತ ಇದೆ, ಬಾಹ್ಯ ಬಿಂದು ಇದೆ. ಈ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದಂತಹ 2 ಸ್ಪರ್ಶಕಗಳು ಪಿ ಎ ಮತ್ತು ಪಿ ಬಿಗಳು, ಸ್ಪರ್ಶ ಬಿಂದುಗಳು ಎ ಮತ್ತು ಬಿ. ಇದರಲ್ಲಿ ಬರುವಂತಹ ಗುಣಲಕ್ಷಣಗಳೇನು? ಮೊದಲನೇದೇನು? ಎ ಒ ಬಿ, ಈ ಕೋನವು ಎ ಒ ಬಿ ಪ್ಲಸ್ ಎ ಪಿ ಬಿ, ಈ ಕೋನದ ಅಳತೆ ಎ ಪಿ ಬಿ, 2 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ನಾವು ಕಟ್ಕೊಡ್ರಿ. ಅಂದರೆ ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ತ್ರಿಜ್ಯಗಳ ನಡುವಿನ ಕೋನ 180 ಡಿಗ್ರಿ ಇರುತ್ತೆ. ಎರಡನೇದು ಗಮನಿಸಿ, ಇಲ್ಲಿ ಒ ಪಿ ಯನ್ನು ಸೇರಿಸಿದ್ದೀರಿ. 2 ತ್ರಿಭುಜಗಳಾದವು, ಎ ಒ ಪಿ ಮತ್ತು ಒ ಬಿ ಪಿ 2 ತ್ರಿಭುಜಗಳಾದವು. ನೆಕ್ಸ್ಟ್ ಭಾಗ ನೋಡ್ರಿ, ಈ ಕೋನವು ಈ ಕೋನಕ್ಕೆ ಸಮವಾಗಿರುತ್ತೆ. ಇದು ಒಟ್ಟು 60 ಡಿಗ್ರಿ ಅಂದರೆ 30, 50 ಡಿಗ್ರಿ ಆಗಿದ್ರೆ 25. ಇದು 60 ಅಂದರೆ ಇದು 120 ಆಗುತ್ತೆ. ಆದರೆ ಇದು 60. ಈ ಅಂಶ ಕೂಡ ನಿಮಗೆ ತಿಳಿಯಬೇಕು. ಎ ಪಿ ಒ, ಈ ಕೋನವು ಎ ಪಿ ಒ, ಈ ಕೋನವು ಒ ಪಿ ಬಿಗೆ ಸಮವಾಗಿರುತ್ತೆ. ಒ ಪಿ ಬಿಗೆ
ಕೂಡ ಈ ಕೋನಕ್ಕೆ ಸಮವಾಗಿರುತ್ತೆ. ಇದು ಇದಕ್ಕೆ ಸಮವಾಗಿರುತ್ತೆ. AOP ಒಂದು BOPಗೆ ಸಮವಾಗಿರುತ್ತೆ. BOPಗೆ ಸಮವಾಗಿರುತ್ತೆ. ಇದು ಕೋನಗಳ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಈ ಒಂದು ಅಂಶಗಳನ್ನು ನೀವು ನೋಟ್ ಮಾಡಿಕೊಂಡ್ರೆ ಮುಂದಿನ ಲೆಕ್ಕವನ್ನು ಮಾಡೋಣ. ಮಕ್ಕಳೇ, ಈ ಒಂದು ಲೆಕ್ಕವನ್ನು ಗಮನಿಸಿ. ಇದು 2020 ಸೆಪ್ಟೆಂಬರ್ ಸಪ್ಲಿಮೆಂಟಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. 1 ಮಾರ್ಕ್ಸ್ಗೆ ಹಿಂಗಿತ್ತು. ಇದರಲ್ಲಿ ಈ ಕೋನದ ಬೆಲೆ ಎಷ್ಟು, ಎಕ್ಸ್ನ ಬೆಲೆ ಎಷ್ಟು? ಈಗ ನೋಡಿ, ವೃತ್ತ ಕೇಂದ್ರ AB ಕೇಂದ್ರದ ಮುಖಾಂತರ ಹಾದು ಹೋಗಿದೆ. ಆದ್ದರಿಂದ ಇದು ವ್ಯಾಸ. ಆದ್ದರಿಂದ ಅರ್ಧ ವೃತ್ತ ಖಂಡ ಆಯಿತು. ಅರ್ಧ ವೃತ್ತ ಖಂಡದೊಳಗಿನ ಕೋನವು 90 ಡಿಗ್ರಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ತ್ರಿಭುಜ ABCಯಲ್ಲಿ ಬಹಳ ಸುಲಭವಾದಂತಹ ಒಂದು ಲೆಕ್ಕ ಮಕ್ಕಳೇ. ತ್ರಿಭುಜ ABCಯಲ್ಲಿ ಕೋನ A, ಕೋನ B ಪ್ಲಸ್ ಕೋನ C ಇವುಗಳ ಮೊತ್ತ 180 ಡಿಗ್ರಿ. ತ್ರಿಭುಜದ 3 ಒಳ ಕೋನಗಳ ಮೊತ್ತ A ಕೊಟ್ಟಿದ್ದಾರೆ ಮಕ್ಕಳೇ 50 ಡಿಗ್ರಿ ಪ್ಲಸ್ B ಕೊಟ್ಟಿಲ್ಲ, C 90 ಡಿಗ್ರಿ ನಮ್ಗೆ ಗೊತ್ತಿದೆ. ಯಾಕಂದರೆ ಅರ್ಧ ವೃತ್ತ ಖಂಡದೊಳಗಿನ ಕೋನಗಳು 90 ಡಿಗ್ರಿ. ಈಗ ಎಕ್ಸ್ ಅನ್ನು ಹಾಗೆ ಇಟ್ಕೊಳ್ಳೋಣ ಮಕ್ಕಳೇ. 90 ಪ್ಲಸ್ ಇದು 145 = ಸರಳ ರೇಖಾತ್ಮಕ ಸಮೀಕರಣ. ಒಂದು ಚರಾಕ್ಷರ ಇರುವಂಥದ್ದು. ಎಕ್ಸ್ = 180 ಸ್ಥಾನಪಲಟ ಮಾಡೋಣ. -140 ಆಗುತ್ತೆ. ಎಕ್ಸ್ = 40 ಡಿಗ್ರಿ. ಆದ್ದರಿಂದ 40 ಡಿಗ್ರಿ. ಇದನ್ನು ಇಷ್ಟು ನಾವು ಮಾಡುವಂಥ ಅವಶ್ಯಕತೆ ಇಲ್ಲ ಮಕ್ಕಳೇ. 1 ಮಾರ್ಕ್ಸಿಗೆ ನೇರವಾಗಿ ಇದು 90, 180ರಲ್ಲಿ 90 ಹೋಯ್ತಂದರೆ ಉಳಿದು 90 ಇರುತ್ತೆ. 90ರಲ್ಲಿ 50 ಇಲ್ಲಿದೆ, ಇನ್ನೆಷ್ಟು ಬೇಕು, 40 ಬೇಕು ಅನ್ನುವಂಥದ್ದು 1 ಮಾರ್ಕ್ಸಿಗೆ. ಅದು ಮಾಡಿ ತೋರಿಸುವಂತಹ ವಿಧಾನ ಹಿಂಗೆ. ಎರಡನೇ ಲೆಕ್ಕ ಇನ್ನೊಂದು ಸುಲಭವಾದಂಥ ಲೆಕ್ಕ ಇದೆ. ಇದರಲ್ಲಿ AB ಒಂದು ಜ್ಯ, OP ಕೇಂದ್ರದಿಂದ ಜಾಗೆ ಎಳೆದ ಲಂಬ. ಈಗ ಇದರಲ್ಲಿ ನಾವು ಆ ಒಂದು ಗುಣಲಕ್ಷಣವನ್ನು ತಿಳಿದಿರಬೇಕು. ಕೇಂದ್ರದಿಂದ, ವೃತ್ತ ಕೇಂದ್ರದಿಂದ ಜಾಗೆ ಎಳೆದಂತಹ ಲಂಬವು ಈ ಒಂದು ಜ್ಯಾವನ್ನು ಅರ್ಧಿಸುತ್ತದೆ, 2 ಸಮಭಾಗ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಈ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಅಂತೆ. ಇದು 3 ಸೆಂಟಿ, OP 3 ಸೆಂಟಿಮೀಟರ್ ಅಂತೆ. ಹಾಗಾದರೆ AP ಕೆರಡೀರಿ, PB ಕೆರಡೀರಿ, AB ಕೆರಡೀರಿ, ಅಥವಾ ಈ ವೃತ್ತದ ವ್ಯಾಸ ಎಷ್ಟು ಅಂತ ಕೇಳ್ಬೋದು, ಮುಂತಾದವನ್ನು ಕೇಳ್ಬೋದು. ಓಕೆ, ತ್ರಿಜ್ಯ 5 ಅಂದರೆ ವ್ಯಾಸ 10 ಆಗುತ್ತೆ. ಈ ಅಂಶಗಳು ನಿಮಗೆ ಯಾವ ಥರ ಕರಡಿಯೋದು? ಸರಿ, ಈಗ ನಾನೇನು ಮಾಡ್ತೀನಿ ಅಂದರೆ AOನ ಹಿಂಗೆ ಡಾಟೆಡ್ ಲೈನ್ ಮುಖಾಂತರ ಸೇರಿಸ್ಕೊಂಡಾಗ ಇಲ್ಲಿ ಸಿಗುವಂತಹ ತ್ರಿಭುಜ ಎಂತಂದರೆ ಒಂದು ಲಂಬಕೋನ ತ್ರಿಭುಜ. ನೀವು ಈ ಪೈಥಾಗೊರಸ್ ಪಾಠದಲ್ಲಿ ಲಂಬಕೋನ ತ್ರಿಭುಜದ ಗುಣಲಕ್ಷಣ ಮತ್ತು ಅವುಗಳ ಮೇಲಿನ ಲೆಕ್ಕಗಳು ಮತ್ತು ಪ್ರಮೇಯವನ್ನು ಕಲಿತಿದ್ದೀರಿ. ಹಾಗಾದರೆ ಈ ಲಂಬಕೋನಕ್ಕೆ ಅಭಿಮುಖವಾದ ಬಾಹು ಯಾವುದಿದೆ ಅಂದರೆ AO. ಇದನ್ನು ವಿಕರ್ಣ ಅಂತ ಕರಿತೀವಿ. ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಬಾಹು ಯಾವುದು ಅಂದರೆ ವಿಕರ್ಣವಾಗಿರುತ್ತೆ. ಇದು 90 ಡಿಗ್ರಿಗೆ ಅಭಿಮುಖವಾಗಿರುತ್ತೆ. ಅದನ್ನು ಉಪಯೋಗಿಸಿಕೊಂಡು ಲೆಕ್ಕ ಮಾಡಿ. ತ್ರಿಭುಜ AOPನಲ್ಲಿ AO ಸ್ಕ್ವೇರ್ AP² ಪ್ಲಸ್ PO ಸ್ಕ್ವೇರ್. ಯಾಕಂದರೆ ಇದು ಪೈಥಾಗೊರಸ್ ಪ್ರಕಾರ. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. AO ಕೊಟ್ಟಿದ್ದಾರೆ ಮಕ್ಕಳೇ, ತ್ರಿಜ್ಯ ಇದೆ 5 ಸ್ಕ್ವೇರ್ ಆಯಿತು AP² ಗೊತ್ತಿಲ್ಲ ನಮಗೆ. AP² ಪ್ಲಸ್ PO² 3 ಸ್ಕ್ವೇರ್ ಇದೆಷ್ಟಾಯಿತು
25 ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೈರ್ ಪ್ಲಸ್ 9 3 ಸ್ಕ್ವೈರ್ ಅಂದರೆ 9. ಈಗ ಇದನ್ನು ಸ್ಥಾನಪಲಟ ಮಾಡ್ಕೋಬಹುದು ನಾವು. 25 ಇಲ್ಲಿ 9 ಈ ಕಡೆ ಬಂತಂದ್ರೆ ಮೈನಸ್ ಆಗುತ್ತೆ. ಆದ್ದರಿಂದ ಮಕ್ಕಳೇ ನೋಡ್ರಿ, ಇಲ್ಲಿ 25 ಮೈನಸ್ 9 ಇಸ್ ಈಕ್ವಲ್ ಟು ಈ ಎ ಪಿ ಸ್ಕ್ವೈರ್ ಆಗುತ್ತೆ. ಇಸ್ ಈಕ್ವಲ್ ಟು ಇದು 16 ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೈರ್ ಅಥವಾ ಎ ಪಿ ಸ್ಕ್ವೈರ್ ಇಸ್ ಈಕ್ವಲ್ ಟು 16. ಈ ವರ್ಗವನ್ನು ತೆಗೆದರೆ ವರ್ಗಮೂಲ ಹಾಕಬೇಕಾಗುತ್ತೆ. ಆದ್ದರಿಂದ ಮಕ್ಕಳೇ ಎ ಪಿ ಇಸ್ ಈಕ್ವಲ್ ಟು ವರ್ಗಮೂಲ 16 ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ವರ್ಗಮೂಲ 16 ಬೆಲೆ 4, ವರ್ಗಮೂಲ 25 ಬೆಲೆ 5, ವರ್ಗಮೂಲ 36 ಬೆಲೆ 6 ಈ ಥರ. ಹಾಗಾದರೆ ಎ ಪಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಎಕ್ಸ್ಕ್ಯೂಸ್ ಮೀ, ಎ ಪಿ 4 ಅಂದರೆ ಪಿ ಬಿ ಕೂಡ 4, ಪಿ ಬಿ ಕೂಡ 4 ಸೆಂಟಿಮೀಟರ್. ಯಾಕಂತ ನೀವು ರೀಸನ್ ಬರೀಬೇಕಲ್ಲಿ. ಏನಂತ? ವೃತ್ತ ಕೇಂದ್ರದಿಂದ ತ್ರಿಜ್ಯ ಒಂದು ಜಾಗೆ ಎಳೆದ ಲಂಬವು ಈ ಒಂದು ಜಾವನ್ನು ಅರ್ಪಿಸುತ್ತದೆ ಅನ್ನೋದನ್ನ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ಎ ಬಿ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳು. 4 + 4 8. ಇದರ ವ್ಯಾಸ ಎಷ್ಟು ಅಂತ ಕೇಳಿದ್ರು. ಇದು ಇಲ್ಲಿಂದಲ್ಲಿಗೆ ತ್ರಿಜ್ಯ, ಅದನ್ನು ಮುಂದೆ ಮಾಡಿದ್ರೆ ಅದು ವ್ಯಾಸ ಆಗುತ್ತೆ. 5 + 5 10 ಆಗುತ್ತೆ. ಈ ಥರದ ಸಣ್ಣ ಸಣ್ಣ ಅಂಶಗಳನ್ನು ಮಕ್ಕಳೇ ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು. ಅವುಗಳನ್ನು ಬಿಡಿಸೋದು ಹೆಂಗೆ ಅನ್ನೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಇಲ್ಲಿ ಕೊನೆಯದಾಗಿ ಈ ಒಂದು ಸೆಷನಲ್ಲಿ ಕೊನೆಯ ಲೆಸನ್ ಕೊನೆಯ ಲೆಕ್ಕವನ್ನು ತಗೊಂಡಿದ್ದೀನಿ ಮಕ್ಕಳೇ. ಬಹಳ ಸುಲಭವಾಗಿರುವಂಥದ್ದು, 1 ಮಾರ್ಕ್ಸಿಗೆ ಕೇಳುವಂಥದ್ದು. ವೃತ್ತ ಕೇಂದ್ರ ಓ ಮಕ್ಕಳೇ, ಬಾಹ್ಯ ಬಿಂದು ಪಿ ಎ ಒಂದು ಸ್ಪರ್ಶಕ, ಪಿ ಬಿ ಒಂದು ಸ್ಪರ್ಶಕ, ಎ ಮತ್ತು ಬಿಗಳು ಸ್ಪರ್ಶ ಬಿಂದುಗಳು. ಸ್ಪರ್ಶಕಗಳ ನಡುವಿನ ಕೋನವು 60 ಡಿಗ್ರಿ ಆದರೆ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಅಂತ ಕೇಳ್ತಾರೆ. ಇವು 2 ಕೋನಗಳ ಮೊತ್ತ 180 ಡಿಗ್ರಿ ಗೊತ್ತಿದೆ ಮಕ್ಕಳೇ. ಇದು 60 ಅಂದರೆ 120. ಈ ಒಂದು ಎಲ್ಲ ಅಂಶಗಳನ್ನು ಕೂಡ ಮಕ್ಕಳೇ ಒಂದ್ಸಲ ನೀಟಾಗಿ ನೋಟ್ಬುಕ್ನಲ್ಲಿ ಬರೆದು ಅಭ್ಯಾಸ ಮಾಡಿರಿ. ನಾಳೆ ಇದರ ಮುಂದುವರಿದ ಭಾಗವಾಗಿ ಯಾರು ಏನನ್ನು ಮಾಡಬೇಕು ಅಂದರೆ, ಒಂದು ಪ್ರಮೇಯ ಇದೆ ಮಕ್ಕಳೇ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತದೆ ಎಂದು ಸಾಧಿಸಿ ಅನ್ನುವಂತಹ ಪ್ರಮೇಯ ಇದೆ. ಇದು ಡೆಫಿನೆಟ್ ಆಗಿ ಬರುವಂತಹ ಪ್ರಮೇಯ, 3 ಮಾರ್ಕ್ಸಿಗೆ ಕೇಳುವಂಥದ್ದು. ಆದ್ದರಿಂದ ಈ ಪಾಠದಿಂದ 4 ಅಥವಾ 5 ಮಾರ್ಕ್ಸಿಗೆ ನೀವು ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಹಳ ಸುಲಭವಾದಂತಹ ಲೆಕ್ಕಗಳ ಮಕ್ಕಳೇ. ನಾಳೆ ಇದ್ರ ಭಾಗವನ್ನು ನೋಡೋಣ. ಥ್ಯಾಂಕ್ ಯು ಚಿಲ್ಡ್ರನ್.